ಒಂದೇ ರೀತಿಯ ಪಲಾವ್ ಮಾಡಿ ಸಾಕಾಗಿದ್ದರೆ ಬನ್ನಿ ಇವತ್ತು ಸೂಪರ್ ಟೇಸ್ಟಿಯಾಗಿರುವಂತಹ ತೆಂಗಿನಕಾಯಿ ಹಾಲಿನ ಪಲಾವು ಮಾಡೋಣ. ಜೊತೆಗೆ ಅದಕ್ಕೊಂದು ಗ್ರೇವಿ ಕೂಡ ತೋರಿಸ್ತೀನಿ, ತುಂಬ ರುಚಿಯಾಗಿರುತ್ತೆ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ 1 ಕಪ್ಪು ಬಾಸ್ಮತಿ ಅಕ್ಕಿನ 15 ನಿಮಿಷ ನೆನೆಸಿಟ್ಕೊಳ್ತಾ ಇದ್ದೀನಿ. ನೀವು ಬೇರೆ ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಬೋದು. ಆಮೇಲೆ ಒಂದು ಕುಕ್ಕರಲ್ಲಿ 2 ಟೇಬಲ್ ಚಮಚದಷ್ಟು ತುಪ್ಪನ ಬಿಸಿ ಮಾಡಿ ಒಣ ಮಸಾಲೆ ಅಥವಾ ಸಾಂಬಾರು ಪದಾರ್ಥಗಳನ್ನು ಹಾಕಬೇಕು. ನಾನಿಲ್ಲಿ ಪಲಾವ್ ಎಲೆ, ಲವಂಗ, ಚಕ್ಕೆ, ಚಕ್ರಮೊಗ್ಗು, ಜೀರಿಗೆ, ಏಲಕ್ಕಿ, ಜಜ್ಜಿರೋ ಕಾಳುಮೆಣಸು ಮತ್ತು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಹತ್ರ ಯಾವ್ಯಾವ ಮಸಾಲೆ ಪದಾರ್ಥಗಳಿದೆ ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಒಂದು ಸುತ್ತು ಮಚ್ಚಿ ಇದಕ್ಕೆ ಉದ್ದುದ್ದವಾಗಿ ಹೆಚ್ಚಿರುವಂತಹ ಈರುಳ್ಳಿ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹೇಗೆ ಬೇಕಾದರೂ ಹೆಚ್ಚಬಹುದು, ನಿಮ್ಗೆ ಇಷ್ಟ ಆಗೋ ಥರ ಹೆಚ್ಚಿಟ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅದನ್ನು ಈರುಳ್ಳಿ ಎಲ್ಲ ಸ್ವಲ್ಪ ಬಾಡೋವರೆಗೆ ಹುರಿದು ಮಿಶ್ರ ತರಕಾರಿಗಳನ್ನು ಸೇರಿಸಬೇಕು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ದೊಣ್ಣೆ ಮೆಣಸು ಹಾಕಿದ್ದೀನಿ. ನೀವು ಬೇರೆ ತರಕಾರಿ, ನವಿಲುಕೋಸು ಆಗಲಿ ಅಥವಾ ಬಟಾಣಿ ಬೇಕಾದ್ರೂ ಸೇರಿಸ್ಬೋದು. ತರಕಾರಿನೂ ಸಹ ಒಂದು ಸ್ವಲ್ಪ ಹೊತ್ತು ಹುರಿದಾದಮೇಲೆ ನೆನೆಸಿಟ್ಟಿರುವಂತಹ ಅಕ್ಕಿ, 1/4 ಕಪ್ಪಿಗೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಹಾಲು ಹಾಗೂ 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಬಾಸ್ಮತಿ ಅಕ್ಕಿ ಬಳಸ್ತಾ ಇರೋದ್ರಿಂದ ಇಷ್ಟೇ ಹಾಕ್ತಾ ಇರೋದು. ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮುಚ್ಚಳ ಮುಚ್ಚಿ 2 ವಿಸಿಲು ಮಾಡಬೇಕಾಗತ್ತೆ. ನೀವು ಬಾಸ್ಮತಿ ಬದಲು ಬೇರೆ ಯಾವುದಾದ್ರೂ ಅಕ್ಕಿ ಬಳಸ್ತೀರಾ ಅಂತಾದರೆ ಅದಕ್ಕೆ ಆಗೋ ಥರ ನೀರನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡಿ 2 ವಿಸಿಲ್ ಮಾಡ್ತಾ ಇದ್ದೀನಿ. ಇನ್ನು ಪ್ರೆಷರ್ ಇಳಿಯೋ ಟೈಮಲ್ಲಿ ಗ್ರೇವಿ ಮಾಡೋಣ. ಅದಕ್ಕೆ 1 ಕಪ್ಪಷ್ಟು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಅಂದರೆ ಅರ್ಧ ಕಪ್ಪು ಬೇಳೆನ ಬೇಯಿಸಿದರೆ 1 ಕಪ್ ಆಗುತ್ತೆ. ಆಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಿ ಅದು ಸಿಡಿದ ಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸು ಮತ್ತು ಕರಿಬೇವು ಇವಿಷ್ಟನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಅದು ಹುರಿದ ಆದಮೇಲೆ ಇದಕ್ಕೆ ಸಹ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಹ ಅಷ್ಟೇ, ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಹಾಕಬೇಡಿ, ಬರೀ ಶುಂಠಿನ ಹಾಗೆ ಹೆಚ್ಚಿನೂ ಹಾಕ್ಕೊಳ್ಬೋದು. 1 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ. ಈ ಟೊಮೆಟೊ ಎಲ್ಲ ಈಗ ಮೆತ್ತಗಾಗೋವರೆಗೆ ಹುರ್ಕೊಳ್ಳೋಣ. ಟೊಮೆಟೊ ಮೆತ್ತಗಾದಮೇಲೆ ಮಸಾಲೆ ಪುಡಿಗಳನ್ನು ಹಾಕಬೇಕು. ನಾನಿಲ್ಲಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಬೇರೆ ಯಾವ ಮಸಾಲೆ ಪದಾರ್ಥಗಳನ್ನು ಇದರಲ್ಲಿ ಸೇರಿಸ್ತಾ ಇಲ್ಲ, ಬರೀ ಇದೆರಡು ಹಾಕಿದ್ರೂ ಸಾಕಾಗುತ್ತೆ. ಅದನ್ನ ಚೆನ್ನಾಗಿ ಒಂದು ಸಲ ಬೇಯಿಸಿಟ್ಕೊಂಡಿದ್ವಲ್ಲ ಆ ಬೇಳೆನ ಹಾಕಿ ಅಗತ್ಯವಿರೋಷ್ಟು ನೀರು ಹಾಕಿ ಚೆನ್ನಾಗಿ ಒಂದು ಸಲ ಕುದಿಸ್ಬೇಕು. ನಾನಿಲ್ಲಿ ರುಚಿಗೆ ತಕ್ಕಂತೆ ಉಪ್ಪನ್ನು ಸಹ ಸೇರಿಸ್ಕೊಂಡೆ. ಮತ್ತು ಈ ಏನು ಗ್ರೇವಿ ಅಥವಾ ಈ ದಾಲ್ ಏನು ನಾವು ಮಾಡ್ತಾ ಇದ್ದೀವಲ್ಲ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಗೋಯ್ತು. ಸುಲಭವಾಗಿ ಒಂದು ಕೋಂಬೋ ಥರ ಪಲಾವು ಅದಕ್ಕೆ ಗ್ರೇವಿ ಥರ ತಯಾರಾಗುತ್ತೆ. ಇಲ್ಲಿ ನೋಡಿ ಇವಾಗ ಇದು ಬೆಂದಿದೆ, ಉದುರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವೆರಡೂ ನೀವು ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.